ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆ ಪೂಜೆ ಇದೆ. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರಬೇಕು. ಸದ್ಯಕ್ಕೆ ಇವಾಗ ಮನೇಲಿ ದೀಪ ಹಚ್ಬಿಟ್ಟು ಹೋಗೋಣ. ಎಲ್ಲ ಆಲ್ರೆಡಿ ಹೋಗಿದ್ದಾರೆ, ನಾನು ಒಬ್ಳೆ ಹೋಗ್ಬೇಕಾಗಿರೋದು. ಎಲ್ಲ ಅಲ್ಲಿ ಏನೇನು ಮಾಡ್ತೀವಿ, ಹೆಂಗಿರುತ್ತೆ ಪೂಜೆ, ಅದನ್ನೆಲ್ಲ ತೋರಿಸ್ತೀನಿ. ನೀವು ನೋಡೋರಂತೆ ಹೆಂಗಿರುತ್ತೆ ಅಂತ. ಯಾರ್ಯಾರು ಈ ಅಮಾವಾಸ್ಯೆಲಿ ಪೂಜೆ ಮಾಡಿಸ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ನಾವು ಪ್ರತಿ ಅಮಾವಾಸ್ಯೆಗೂ ಮಾಡ್ತೀವಿ. ಆ್ಯಂಡ್ ಇವತ್ತೊಂದು ಬ್ರಹ್ಮಕಮಲ ಬಿಡೋದಿದೆ. ಅದು ನೈಟ್ ಬಿಡೋದ್ರಿಂದ ಅದು ನೈಟ್ ಬಿಟ್ಟಾಗ ನಾನು ತೋರಿಸ್ತೀನಿ. ಬನ್ನಿ ಅಲ್ಲಿಗೆ ಹೋಗೋಣ, ಆಮೇಲೆ ಸಿಗ್ತೀನಿ. ನೋಡಿ, ಬ್ರಹ್ಮಕಮಲ ಹೀಗಿದೆ. ಇನ್ನು ಸಂಜೆ ನೈಟ್ ಆದಮೇಲೆ ಅದು ಅರಳೋದು. ಹೀಗಿದೆ, ಈ ಥರ ಇದೆ. ನೈಟ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನೋಡಿರಂತೆ. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಲ್ಲಿನೂ ಎಲ್ಲ ವಿಗ್ರಹಗಳನ್ನು ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಅಂದರೆ ಫಸ್ಟ್ ಅಭಿಷೇಕ ಮಾಡ್ತಾರೆ, ಆಮೇಲೆ ಪೂಜೆ ಮಾಡ್ತಾರೆ. ನಿಮಗೂ ತೋರಿಸ್ತೀವಿ ಹೇಗೆಲ್ಲ ಮಾಡ್ತಾರೆ ಅಂತ, ನೀವು ನೋಡ್ಕೊಳ್ಳೋರಂತೆ. ನೋಡಿ ಎಷ್ಟು ಚಂದ ಇದೆ. ನಮ್ಮಮ್ಮ ದೀಪ ಹಚ್ತಾ ಇದ್ದಾರೆ ಅಲ್ಲಿ ಬಿಡೋಕ್ಕೋಸ್ಕರ. ಕೆಳಗೆ ಹೂವು ಆಯ್ತಲ್ಲಪ್ಪ. ದೇವಸ್ಥಾನದಿಂದ ಇವಾಗ ಬರ್ತಾ ಇದ್ವಿ. ಬ್ರಹ್ಮಕಮಲ ಹೆಂಗಿದೆ ನೋಡೋಣ. ನಾಳೆ ಕತ್ಲಾಗಿದೆ, ಅರಳಿದ್ಯಾ ಇಲ್ವಾ ನೋಡೋಣ. ಇಲ್ಲ, ಇನ್ನೂ ಅರಳೇ ಇಲ್ಲ, ಇನ್ನೂ ಅರಳೇ ಇಲ್ಲ, ಮೊಗ್ಗಾಗೇ ಇದೆ. ಯಾಕೋ ಮಧ್ಯರಾತ್ರಿ ಅರಳೋ ಥರ ಇದೆಯಲ್ಲಪ್ಪ. ನಮ್ಮಮ್ಮ ಪಾಪ ಬೇಜಾರಾಗ್ಬಿಟ್ಟಿದ್ದಾರೆ. ಅರಳುತ್ತಾ ಅವ್ರಿಗೆ ಅರಳೋದು ನೋಡಬೇಕು. ಮಧ್ಯರಾತ್ರಿ ಅರಳುತ್ತದಲ್ಲ, ಅದಕ್ಕೆ ನಾನು ಒಳಗಡೆ ಇಟ್ಟು ಪೂಜೆ ಮಾಡ್ತೀನಿ. ನಾನು ಲಾಸ್ಟ್ ಟೈಮ್ ವೀಡಿಯೋ ತೋರಿಸ್ತೀನಿ, ಹಾಕ್ತೀನಿ ನೋಡಿ ನೀವು ನಮ್ಗೆ ಅರಳಿತ್ತು ಅದು ಅಂತ. ಪಂಚೆ ಇಟ್ಕೋತಾ ಇದೀವಿ. ಸೊ ಗೆಸ್ ಮಾಡಿ, ಇಬ್ರು ಪಂಚೆ ಹಾಕೊಂಡು ಹೋಗೋ ಅಂತ ಜಾಗ ಯಾವುದು ಅಂತ. ಟೆಂಪಲ್ ಅಂತ ಗೊತ್ತಿರುತ್ತೆ, ಯಾವ ಟೆಂಪಲ್ ಅಂತ ಗೆಸ್ ಮಾಡಿ. ಆ್ಯಂಡ್ ಗೆಸ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರಿಗೆ ಶೌಟ್ ಔಟ್ ಕೊಡ್ತೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಎಲ್ಲಿ ಹೋಗ್ತಿರ್ಬೋದು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.